टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಎನ್ಐಎ ತಂಡದ ತನಿಖೆ ಮುಂದುವರೆದಿದೆ. ದಾಳಿ ಸ್ಥಳಕ್ಕೆ ಎನ್ಐಎ ಡಿಐಜಿ ಭೇಟಿ ಕೊಡಲಿದ್ದಾರೆ. ಘಟನಾ ಸ್ಥಳದ 3D ಮ್ಯಾಪಿಂಗ್ ಅನ್ನು ನಡೆಸಲಿದ್ದಾರೆ. ದಾಳಿ ನಡೆದಂತಹ ಸ್ಥಳಗಳನ್ನು ಪರಿಶೀಲಿಸೋದಕ್ಕೆ ಅಂತ ಈ 3D ಮ್ಯಾಪಿಂಗ್. ಉಗ್ರರು ಎಲ್ಲಿಂದ ಬಂದ್ರು, ದಾಳಿ ಹೇಗೆ ಮಾಡಿದ್ರು, ಯಾವ ಮಾರ್ಗವನ್ನ ದಾಳಿಗೆ ಆಯ್ಕೆ ಮಾಡಿಕೊಂಡ್ರು, 3D ಮ್ಯಾಪಿಂಗ್ ಮೂಲಕ ಎನ್ಐಎ ಮಾಹಿತಿಯನ್ನ ಪಡೆಯಲಿದೆ. ಇವತ್ತು ದಾಳಿಯ ಸ್ಥಳಕ್ಕೆ ಎನ್ಐಎ ಡಿಜಿ ಭೇಟಿಯನ್ನ ಕೊಡಲಿದ್ದಾರೆ. ಘಟನಾ ಸ್ಥಳದ 3D ಮ್ಯಾಪಿಂಗ್ ಅನ್ನ ಎನ್ಐಎ ನಡೆಸಲಿದೆ. ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ 180ಕ್ಕೂ ಅಧಿಕ ಮಂದಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಎನ್ಐಎ ತನಿಖೆ ವೇಳೆ ಬಹಿರಂಗವಾಗಿರುವಂತಹ ಅಂಶಗಳು ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿವೆ. ಅಂದ್ರೆ ಸ್ಥಳೀಯರ ಸಹಕಾರದಿಂದಲೇ ಇದು ನಡೀತು ಅನ್ನೋದು ಪಕ್ಕಾ ಆಗ್ತಾ ಇದೆ. ಅದರ ಜೊತೆಗೆ ಇವರು 4 ವ್ಯಾಲಿಗಳನ್ನ ಟಾರ್ಗೆಟ್ ಮಾಡ್ಕೊಂಡಿದ್ರು ಅಂತನ್ನುವಂಥದ್ದು. ಇದೆಲ್ಲಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಗೆ ಸಂಬಂಧಪಟ್ಟಂತೆ ಏನೇನು ಅಪ್ಡೇಟ್ಸ್ಗಳು ಲಭ್ಯ ಆಗ್ತದೆ? ಹೌದು ಪ್ರತಿಮಾ, ಎನ್ಐಎ ತನಿಖೆಯನ್ನು ಮಾಡ್ತಿದೆ. ಪೆಹಲ್ಗಾಮ್ ದಾಳಿಯಲ್ಲಿ ಎಷ್ಟು ಜನ ಉಗ್ರರು ಭಾಗಿಯಾಗಿದ್ರು, ಅವರ ಉಗ್ರರ ಹಿನ್ನೆಲೆ ಏನು, ಮತ್ತು ಅವರು ಎಲ್ಲಿಂದ ಬಂದರು, ಹೇಗೆ ಬಂದರು, ಮತ್ತು ಹೇಗೆ ಅಟ್ಯಾಕನ್ನು ಮಾಡಿದರು, ಹೇಗೆ ಪ್ಲ್ಯಾನನ್ನು ಮಾಡ್ಕೊಂಡಿದ್ರು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈಗ ಎನ್ಐಎ ಕಲೆ ಹಾಕ್ತಾ ಇದೆ, ತನಿಖೆಯನ್ನು ಮಾಡ್ತಾ ಇದೆ. ಈ ತನಿಖೆ ವೇಳೆಯಲ್ಲಿ ಅನೇಕ ಸ್ಫೋಟಕ ಮಾಹಿತಿಗಳು ಬರ್ತಾ ಇದೆ. ಪಾಕಿಸ್ತಾನದಿಂದ ಬಂದಂತಹ ಉಗ್ರರು ಎಷ್ಟು ದಿವಸ ಇಲ್ಲಿದ್ದರು ಅನ್ನುವಂಥದ್ದಕ್ಕೂ ಕೂಡ ಮಾಹಿತಿ ಸಿಗ್ತಾ ಇದೆ. ಎನ್ಐಎ ತನಿಖೆಯನ್ನು ಮಾಡಿದೆ. 1 ವಾರಗಳ ಕಾಲ ಆ ಒಂದು ಪ್ರದೇಶದಲ್ಲಿ ಇದ್ದರು. 4 ಪ್ರಮುಖ ಪ್ರವಾಸಿ ತಾಣಗಳನ್ನು ಅವರು ಗುರಿಯಾಗಿರಿಸಿಕೊಂಡಿದ್ರು. 4 ಪ್ರವಾಸಿ ತಾಣಗಳಲ್ಲೂ ಕೂಡ ಒಬ್ಬೊಬ್ಬರು ಹೋಗಿ ಭೇಟಿಯನ್ನು ಕೊಟ್ಟು ಆ ಪ್ರದೇಶವನ್ನು ನೋಡಿದ್ರು. ಹೇಗೆ ಪ್ರವಾಸಿಗರು ಎಷ್ಟು ಜನ ಬರ್ತಾರೆ, ಯಾವ ಸಮಯದಲ್ಲಿ ಪ್ರವಾಸಿಗರು ಇರ್ತಾರೆ, ಸೈನಿಕರು ಯಾವ ಟೈಮಲ್ಲಿ ಇರ್ತಾರೆ, ಭದ್ರತಾ ವ್ಯವಸ್ಥೆ ಹೇಗಿದೆ, ಹೇಗೆ ಅಟ್ಯಾಕ್ ಮಾಡ್ಬೋದು, ಹೇಗೆ ಅಟ್ಯಾಕ್ ಮಾಡಿದ್ರೆ ಎಲ್ಲಿಂದ ತಪ್ಪಿಸ್ಕೊಳ್ಬೋದು, ಹೀಗೆ ಎಲ್ಲವನ್ನು ಕೂಡ ಪ್ಲಾನ್ ಮಾಡಿರ್ತಾರೆ. ಕೊನೆಗೆ ಅವರಿಗೆ ಬೈಸರನ್ ವ್ಯಾಲಿ, ಪೆಹಲ್ಗಾಮ್ನ ಬೈಸರನ್ ವ್ಯಾಲಿ ಅವರಿಗೆ ಸೂಕ್ತ ಅಂತ ಅನ್ಸುತ್ತೆ. ಹಾಗಾಗಿ ಆ ಬೈಸರನ್ ವ್ಯಾಲಿಯನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅಲ್ಲಿಗೆ ಬರ್ತಕ್ಕಂಥ ಪ್ರವಾಸಿಗರನ್ನು ಕೂಡ ಒಂದು 2-3 ದಿವಸ ಅಲ್ಲಿ ವಾಚ್ ಮಾಡಿರ್ತಾರೆ. ಎಷ್ಟು ಜನ ಪ್ರವಾಸಿಗರು ಬರ್ತಾರೆ ಮತ್ತೆ ಭದ್ರತಾ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದನ್ನು ಪ್ಲಾನ್ ಮಾಡ್ತಾರೆ. ನಂತರ 4 ಮೂಲೆಗಳಿಂದ ಬಂದು ಉಗ್ರರು ಅಟ್ಯಾಕ್ ಅನ್ನ ಮಾಡ್ತಾರೆ. ಇದು ಎನ್ಐಎ ತನಿಖೆಯಲ್ಲಿ ಬಹಿರಂಗ ಆಗ್ತಿರ್ತಕ್ಕಂಥ ಅಂಶ. ಇನ್ನು ಮುಖ್ಯವಾಗಿ ಅಷ್ಟು ಜನ ಇವರು ಉಗ್ರರು ಬಂದು ದಾಳಿಯನ್ನ ಮಾಡ್ತಾರೆ ಅಂತಂದ್ರೆ ಇದಕ್ಕೆ ಸ್ಥಳೀಯರ ಸಹಕಾರ ಕೂಡ ಇದ್ದೇ ಇರುತ್ತೆ ಅನ್ನುವಂಥದ್ದು ಕೂಡ ಎನ್ಐಎಗೆ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ. ಹಾಗಾಗಿ 180ಕ್ಕೂ ಹೆಚ್ಚು ಜನರನ್ನ ಸ್ಥಳೀಯರನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ 4-5 ದಿವಸಗಳ ಕಾಲ ಆ ಕಾಶ್ಮೀರದ ವ್ಯಾಲಿಯಲ್ಲಿ ಅವರು ಇರ್ತಾರೆ. 4-5 ಪ್ರವಾಸಿ ತಾಣಗಳನ್ನು ಅವರು ಅವಲೋಕಿಸ್ತಾರೆ. ಎಲ್ಲಿ ಅಟ್ಯಾಕ್ ಮಾಡಿದ್ರೆ ನಾವು ಸೂಕ್ತ, ಎಲ್ಲಿ ಅಟ್ಯಾಕ್ ಮಾಡ್ಬೋದು, ಮತ್ತೆ ಅಟ್ಯಾಕ್ ಮಾಡಿದ ನಂತರ ನಾವು ಹೇಗೆ ಪರಾರಿ ಆಗ್ಬೋದು, ಪಲಾಯನ ಮಾಡ್ಬೋದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವರು ಎಲ್ಲವನ್ನು ಕೂಡ ಅವಲೋಕಿಸಿ ಅವರು ಏನು ಟಾರ್ಗೆಟ್ ಅನ್ನ ಮಾಡಿರ್ತಾರೆ. ಅದಕ್ಕೆ ಸ್ಥಳೀಯರ ಕುಮ್ಮಕ್ಕು ಕೂಡ ಬೇಕಾಗುತ್ತೆ. ಹಾಗಾಗಿ 180ಕ್ಕೂ ಹೆಚ್ಚು ಜನರನ್ನ ಈಗ ಎನ್ಐಎ ತನಿಖಾ ತಂಡದ ಬಂಧಿಸಿ ಅವ್ರನ್ನ ವಿಚಾರಣೆಯನ್ನ ಮಾಡ್ತಿರುವಂತಹದ್ದು ಮತ್ತೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿರುವಂತಹದ್ದು. ಇದ್ರ ಜೊತೆಗೆ ಎನ್ಐಎ ಹಿರಿಯ ಅಧಿಕಾರಿಗಳು ಇವತ್ತು ಬೈಸರನ್ ವ್ಯಾಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಇಡೀ ಪ್ರದೇಶವನ್ನ ಈಗ 3D ಮ್ಯಾಪಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇದು ಕೂಡ ತನಿಖೆಗೆ ಬಹಳಷ್ಟು ಪ್ರಮುಖವಾದಂತಹ ಅಂಶ ಆಗಲಿದೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗೆ.